ನಮಸ್ಕಾರ. ಏನಂದರೆ ನಾವು ಪೊಲೀಸ್ ವಯೋಮಿತಿ ಹೆಚ್ಚಿಸುವ ಬಗ್ಗೆ ಒಂದೆರಡು ಮಾತಾಡ್ತೀವಿ. ಏಕೆ ಅಂತಂದರೆ ಪೊಲೀಸ್ ವಯೋಮಿತಿಯನ್ನು ಸಿದ್ದರಾಮಯ್ಯ ಅವರು ಅಪೋಸಿಟ್ ಪಾರ್ಟಿ ಇದ್ದಾಗ ನಾವು ಫ್ರೀಡಮ್ ಪಾರ್ಕಲ್ಲಿ 2020ರಿಂದ ಹೋರಾಟ ಮಾಡ್ತಾಯಿದ್ದೀವಿ. ಅಲ್ಲಿ ಅವ್ರು ಬಂದು ಏನಂತ ಹೇಳಿದ್ರು ಅಂದರೆ, ನಮ್ಮ ಸರ್ಕಾರ ತನ್ನಿ 30 SC STಗೆ OBCಗೆ 33 ಮಾಡ್ತೀವಿ, ಮತ್ತು ಸಾಮಾನ್ಯ ವರ್ಗಕ್ಕೆ 30 ವರ್ಷ ಮಾಡ್ತೀವಿ ಅಂತ ಬಂದು ಹೇಳಿಕೆ ಕೊಟ್ಟಿದ್ರು. ಆಯಿತಾ, ಅವ್ರ ಸರ್ಕಾರ ಬಂದು 1.5 ವರ್ಷ ಆಗೈತೆ. ನಾವು 8 ತಿಂಗಳಿಂದನೇ ಇಲ್ಲಿಗೆ ಬಂದು ಮನವಿ ಕೊಡ್ತಾನೆ ಇದ್ದೀವಿ. ಅವರು ಮನವಿ ಕೊಟ್ಟಾಗ ಇಷ್ಟೇ ಹೇಳೋದು, ಅಪ್ಪ ಬೇರೆ ಸ್ಟೇಟಿಂದ ತರಿಸ್ತೀವಿ, ಬೇರೆ ಸ್ಟೇಟಿಂದ ತರಿಸಿ ನಾವು ಅದನ್ನು ಪರಿಶೀಲನೆ ಮಾಡಿ ನಿಮ್ಗೆ ಹೇಳ್ತೀವಪ್ಪ, ಮಾಡ್ತೀವಿ, ಮಾಡಿಕೊಡ್ತೀವಿ, ಇಷ್ಟೇ ಅವ್ರು ಹೇಳ್ತಿದ್ದಾರೆ. ನಮಗೆ ಯಾವುದೋ ಸ್ಪಷ್ಟವಾಗಿ ಅವರು ನಿಖರವಾಗಿ ಹೇಳ್ತಿಲ್ಲ. ಇನ್ನೊಂದು ಏನಂತಂದರೆ, ಅವರು 4 ವರ್ಷದಿಂದ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ನಮ್ಮ ಗೃಹ ಸಚಿವರೇ, ಈ 4 ವರ್ಷದಿಂದ ನೋಟಿಫಿಕೇಶನ್ ಯಾವುದು ಕೂಡ ಆಗಿಲ್ಲ, ನಾವು ಈಗ 20,000 ನೋಟಿಫಿಕೇಶನ್ ಇದೆ, ನಾನು ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಯಿತಾ, ಇಲ್ಲಿರುವಂಥ ಲಕ್ಷಾಂತರ ಅಭ್ಯರ್ಥಿಗಳು ಏಜ್ ಮುಗಿದೋಗಿದೆ. ನಾವು PUC ಡಿಗ್ರಿ ಮುಗಿಸ್ಕೊಬರೋದಕ್ಕೇನೆ 23-24 ಇಯರ್ಸ್ ಆಗುತ್ತೆ. ಇನ್ನು ಇಲ್ಲಿ ನಮ್ಮ ರಾಜ್ಯದಲ್ಲಿರೋದು ಸಾಮಾನ್ಯ ವರ್ಗಕ್ಕೆ 25, SC ST OBCಗೆ 27 ಇದೆ. ಅಂದರೆ ಅದರ್ ಸ್ಟೇಟಲ್ಲಿ ಬೇರೆ ರಾಜ್ಯಗಳಲ್ಲಿ 30, 33, 34, 38 ತನಕ ಇದೆ. ನಾವು ಕೇಳ್ತಿರೋದೇನೆಂದರೆ, 5 ವರ್ಷದಿಂದ ತುಂಬ ಹೋರಾಟ ಮಾಡ್ತಿದ್ದೀವಿ. 2020ರಿಂದ ನಾವು ಕೇಳ್ತಿರೋದಂದರೆ, ನಮಗೆ ಸಾಮಾನ್ಯ ವರ್ಗಕ್ಕೆ 30, SC ST OBCಗೆ 33 ವರ್ಷ ಮಾಡಿಕೊಡಿ ಅಂತ ಪ್ರತಿ ಸರಿನೂ ಬಂದು ಅವರ ಭೇಟಿ ಆಗ್ತಾ ಇದ್ದೀವಿ. ಅವ್ರು ಇಷ್ಟೇ ಹೇಳೋದು, ಅಪ್ಪ ಪರಿಶೀಲನೆಯಲ್ಲಿದೆ, ಆಗ್ತದೆ ಅಂತ ಇಷ್ಟೇ ಹೇಳ್ತಿದ್ದಾರೆ. ನಮಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಕೊಟ್ಟರೆ ನಾವು ಏನಂತ ಮುಂದೆ ಏನಂತ ಆಲೋಚನೆ ಮಾಡ್ಬೋದು. ಇಲ್ಲಿ ಇತ್ತಾಗೆ ನಾವು ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಾ ಇರ್ತೀವಿ. ಮತ್ತು ಇನ್ನೊಂದಂದರೆ, ಈಗ 15 ದಿನ ಆಯಿತು, ಅವರ ಹುಟ್ಟಿದ ಹಬ್ಬದ ಹಿಂದೆ ದಿನ ಬಂದಿದ್ದು ನಾವು ತುಮಕೂರು ಮಠದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸ್ಟೇ ಆಗಿದ್ದೀವಿ. 15 ದಿನ ಆಯಿತು, ನಾವು ಇನ್ನೂ ಕೂಡ ಹೋಗಿಲ್ಲ. ಮತ್ತು ಇವಾಗಲೂ ಕೂಡ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದು, ಇನ್ನೂ ನಾಷ್ಟ ಕೂಡ ಮಾಡಿಲ್ಲ. ನಾವು ಇವ್ರ ಹತ್ರ ಬಂದರೆ ಇವರು ಇದೇ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನಮ್ಗೇನಂದರೆ, ನಮ್ಗೆ ಆದಷ್ಟು ಈಗ ನೆಕ್ಸ್ಟ್ ತಿಂಗಳು ನೋಟಿಫಿಕೇಶನ್ ಆಗುತ್ತೆ, ಅದರೊಳಗಡೆ ನಮಗೆ ಇವರು ನಮ್ಮ ವಯೋಮಿತಿಯನ್ನು ಹೆಚ್ಚಿಸಬೇಕು. ಹೆಚ್ಚಿಸಿಲ್ಲ ಅಂತಂದರೆ ಮುಂದೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು. ಲಕ್ಷಾಂತರ ಜನ ಇದ್ದಾರೆ ಸರ್, ಲಕ್ಷಾಂತರ ಜನ ಇದ್ದಾರೆ. ತುಂಬ ಜನ ಇಲ್ಲಿ ನೆನ್ನೆ 100 ಜನ ಬಂದಿರೋ ನೆನ್ನೆ ಇಲ್ಲಿ. ಆಮೇಲೆ ಇನ್ನೊಂದೇನಂದರೆ, ನಾವು ನಮ್ಮ ಅಕ್ಕ ಕೇಳಕ್ಕೆ ಬರ್ತೀವಿ, ಇಲ್ಲಿ ಬಂದರೆ ಸಾಕು ಯಾರು ಕೂಡ ನಮ್ಮ ದೂರ ಮಾಡ್ತಾರೆ, ಬಿಟ್ಕೊಳ್ಳಲ್ಲ. ಏನಂದರೆ ಮಾಡ್ತೀನಿ ಅಂತಲೇ ಇರ್ತಾರೆ. ಬಟ್ ಏನಂದರೆ, ನಮಗೆ ಈ ಮಂತ್ ಎಂಡ್ ಒಳಗಡೆ, ಇನ್ನೊಂದು ವೀಕ್ ಒಳಗಡೆ ನಮಗೆ ಪರಿಶೀಲನೆ ಮಾಡಿ ನಮಗೆ ಮಾಡ್ಕೊಡ್ಬೇಕು. ಈಗ ಸೆಷನ್ ಟೈಮಲ್ಲಿ ಬಂದು ಕೇಳಿದಾಗ 2 ಡೇಸ್ ಅಪ್ಪ ಮೀಟಿಂಗ್ ಆಗಿ ನಾನು ಮಾಡ್ಕೊಡ್ತೀನಿ. ಈಗ ನೀವು ಕೂಡ ಕೇಳಿದಾಗ ಅವ್ರು ಏನಂದ್ರು, ಪರಿಶೀಲನೆಯಲ್ಲಿದೆ, DGIGP ಹತ್ರ ಮಾತಾಡಿದ್ದೀನಪ್ಪ, ಅದು ಮುಂದೆ ಏನು ನೋಡೋಣ ಅಂತ ಹೇಳೋರೆ. ನಮ್ಗೇನು ಸ್ಪಷ್ಟವಾಗಿ ಒಂದು ನಿಖರವಾಗಿ ಮಾಡಬೇಕು. ಈಗ ಹೆಚ್ಚು ಕಡಿಮೆ 1.5 ವರ್ಷ ಆಗಿದೆ ಸರ್ಕಾರ ಬಂದು. 8 ತಿಂಗಳಿಂದನೂ ಯಾದಗಿರಿ ಆಗಿರ್ಬೋದು, ಮತ್ತು ಬೆಳಗಾಂ ಆಗಿರ್ಬೋದು, ಬೇರೆ ಬೇರೆ ಡಿಸ್ಟಿಕ್ಕಿಂದ ತುಂಬ ಬಂದಿದ್ದಾರೆ ಸರ್. ಇಲ್ಲಿ ಪ್ರತಿಯೊಬ್ಬರು ಯಾರು ಕೂಡ ಇಲ್ಲಿ ಟಾಟಾ ಬಿರ್ಲಾ ಮಕ್ಕಳು ಯಾರು ಇಲ್ಲ, ತುಂಬ ಬಡತನದಿರೋ ಮಕ್ಕಳು. ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಇದೆ. ಇಲ್ಲಿ ಬಂದಿದ್ದೀವಿ ಇಷ್ಟು ಅಂತಂದರೆ, ಪ್ರತಿಯೊಬ್ಬರು ನಾವು ಒಂದು ಗುಂಪು ಮಾಡ್ಕೊಂಡಿದ್ದೀವಿ. ಒಂದು ಗ್ರೂಪ್ ಇದೆ ಟೆಲಿಗ್ರಾಮ್, ಆ ಗ್ರೂಪಲ್ಲಿ 50 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ ಅಂತ ಭಿಕ್ಷೆ ಥರ ಕೇಳ್ತಾ ಇದ್ದೀವಿ. ಅವ್ರಿಗೆ ಮೆಸೇಜ್ ಹಾಕಿ, ವಾಯ್ಸ್ ಮೆಸೇಜ್ ಹಾಕಿ, ಅಲ್ಲಿ ಭೇಟಿ ಮಾಡ್ತಿದ್ದೀವಪ್ಪ, ಇಲ್ಲಿ ಭೇಟಿ ಮಾಡ್ತಿದ್ದೀವಿ. ನೋಡಿ, ನಿನ್ನೆ ಸಂಜೆ ತನಕ ಇವ್ರನ್ನ ವೆಯ್ಟ್ ಮಾಡಿ ಮತ್ತೆ ನಾವು ತುಮಕೂರಿಗೆ ಹೋಗಿದ್ದೀವಿ. 11 ಗಂಟೆ ರಾತ್ರಿ ಆಯಿತು. ರಾತ್ರಿ ಕೂಡ ಯಾರು ಕೂಡ ಊಟ ಮಾಡಿಲ್ಲ. ಇಷ್ಟು ನಮಗಿದೆ. ಇವರೇನು ಸ್ಪಷ್ಟವಾಗಿ ನಾವೇನು ಕೇಳ್ತೀರಾ ಸರ್, ಉದ್ಯೋಗ ಕೊಡಿ ಅಂತ ಕೇಳ್ತಿಲ್ಲ, ನಮ್ಗೆ ವಯೋಮಿತಿ ಹೆಚ್ಚಿಸ್ಕೊಡಿ. ನೀವೇ ಹೇಳಿದಿರಾ, ನಿಮ್ಮ ಸರ್ಕಾರ ಬಂದರೆ ನಮ್ಮ ಸರ್ಕಾರ ತನ್ನಿಯಪ್ಪ, ನಾವು ಮಾಡ್ಕೊಡ್ತೀವಿ, ನಾವು 33 ಮಾಡ್ಕೊಡ್ತೀವಿ. ನಾವು ಈಗ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋದ್ರೆ, ಅಪ್ಪ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಅಂತಾರೆ. ಇವ್ರ ಹತ್ರ ಬಂದರೆ ಪರಿಶೀಲನೆ ಇದೆ ಅಂತ ಹಿಂಗೆ ಹೇಳ್ತಿದ್ದಾರೆ. ನಮಗೆ ದಯವಿಟ್ಟು ಇದನ್ನು ನಮಗೆ ಅಂತಿಮ ಮಾಡಬೇಕು. ಯಾಕೆಂದರೆ ನಾವು ಪದೇ ಬರೋಕ್ಕಾಗಲ್ಲ ಸರ್. ಈಗ ಹೆಚ್ಚು ಕಡಿಮೆ ಇವ್ರ ಬರ್ತಡೇ ಹಿಂದಿನ ದಿನ ಬಂದು ಇಲ್ಲಿವರೆಗೂ ಕೂಡ ಇಲ್ಲೇ ಇದೀವಿ, ಎಲ್ಲಿ ತುಮಕೂರಲ್ಲಿ ಇದ್ದೀವಿ. ಇಲ್ಲಿ ಇಷ್ಟು ಜನ ಇದ್ದೀವಿ ಅಂದರೆ ನಿನ್ನೆ 70 ಜನ ಕರೆಸಿದ್ದು. ಅವರು ಕೂಡ ಬಂದು ಪಾಪ ಬೇರೆ ಕಡೆ ನಮ್ಮ ಕೆಲಸ ಇದೆಯಪ್ಪ, ಇದನ್ನೇ ನೋಡೋಕ್ಕಾಗಲ್ಲ ಅಂತೆಲ್ಲ ಹೋಗ್ತಿದ್ದಾರೆ. ಆಯಿತಾ, ನಮಗೆ ಲಕ್ಷಾಂತರ ಅಭ್ಯರ್ಥಿಗಳಿಗೆ ನಷ್ಟ ಆಯ್ತಿದೆ. 4 ವರ್ಷದಿಂದ ಡಿಲೇ ಆಗ್ತಿದೆ. ನೋಟಿಫಿಕೇಶನ್ ಡಿಲೇ ಆಗಿರೋದಕ್ಕೆ ನಮ್ಗೆ ಇಷ್ಟೊಂದು. ನೋಡಿ, 24 ಇಯರ್ಸ್ಗೆ ನಾವು ಬರ್ತೀವಿ ಕಾಂಪಿಟೇಟಿವ್ ಫೀಲ್ಡ್ಗೆ. ಇನ್ನು 3 ಇಯರ್ಸ್ ಇರ್ತದೆ. ಇವರು ಒಂದು ನೋಟಿಫಿಕೇಶನ್ ಮಾಡಿದ್ರೆ 3 ವರ್ಷ 2 ವರ್ಷ ಆಗುತ್ತೆ ಪ್ರೋಸೆಸ್ ಮಾಡೋಕ್ಕೆ. ಅದರೊಳಗಡೆ ನಮಗೆ ಏಜ್ ಮುಗಿದೋಗಿರುತ್ತೆ. ನಾವು ನೆಕ್ಸ್ಟ್ ಇನ್ನೊಂದು ಅಟೆಂಪ್ಟ್ ಆಗೋದಿಲ್ಲ, 1 or 2. ನೋಡಿ ಸರ್, ಈಗ ನಾವು ಡಿಗ್ರಿ ಮುಗಿಸ್ಕೊಬರೋದಕ್ಕೆ 21 ಆಗುತ್ತೆ. ಆಯಿತಾ, ಒಂದು PG ಮಾಡ್ತೀವಿ. ಆಯಿತಾ, ಈ PG ಮಾಡಿದ ತಕ್ಷಣ ನಮಗೆ ಜಾಬ್ ಸಿಗೋಲ್ಲ. ಏನೋ ಒಂದು SLC ಮೇಲೆ ಒಂದು ಜಾಬ್ ತೊಗೊಳ್ಳೋಣ ಈ ಥರ ಅಂತ ಇರ್ತೀವಿ. ಬಟ್ ಇವ್ರು ಏನಂದರೆ, ನೋಟಿಫಿಕೇಶನ್ ಡಿಲೇ ಮಾಡಿದ್ರೆ ನಮ್ಗೆ ಯಾವ ಕಡೆನೂ ದಿಕ್ಕಿಲ್ಲ ಸರ್. ಇವರು ನಮ್ಗೆ ಏನೋ ಒಂದು ಪರಿಹಾರ ಮಾಡಲೇಬೇಕು, ಇದನ್ನು ಅಂತಿಮವಾಗಿ ನಾವು ಮಾಡ್ಕೊಳ್ಳೇಬೇಕು ಸರ್. ನಮ್ಮ ಇಷ್ಟನಲ್ಲಿ ನಾವು ಕೇಳ್ಕೊತೀವಿ ಸರ್. ಚಂದ್ರೇಶ್ ಅಂತ ಸರ್, ನೀವೆಲ್ಲ ಸಪೋರ್ಟ್ ಮಾಡಿ ಸರ್, ಅಷ್ಟೇ. ನಮ್ಗೆ ಇನ್ನೇನಿಲ್ಲ ಸರ್. ಥ್ಯಾಂಕ್ ಯು ಸರ್. ನಿಮಗೆ ತುಂಬ ಹೆಲ್ಪ್ ಆಯಿತು ಸರ್. ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಸರ್. ಯಾಕೆಂದ್ರೆ ನಾವೇನೋ ಸರ್ ಲೇಡೀಸ್ ಕೊಡ್ಬೋದಾ ಸರ್? ಈಗ ಒಬ್ಬರು ಮಾತಾಡ್ತಾರೆ, ಕೊಡೋಣ. ದಯಮಾಡಿ ಕೊಟ್ಬಿಡಿ ನಮಗೆ.
ಸರ್ ದಯವಿಟ್ಟು ನಾವೇನು ಹೇಳ್ಕೊಡೋದಂದ್ರೆ 2020ರಲ್ಲಿ ನಾವು ಫ್ರೀಡಮ್ ಪಾರ್ಕ್ ಸ್ಟ್ರೈಕ್ ಇತ್ತು ಸರ್. 3 ದಿನ ಕೂತಿತ್ತು ಸರ್. 3 ದಿನ ಕೂತಾಗ ಇವ್ರು ಸರ್ಕಾರ ಇದ್ರು ಸರ್. 3ನೇ ದಿನಕ್ಕೆ ಬಂದು ಏನಂದ್ರು, ನಮ್ಮ ಸರ್ಕಾರ ಬರಲಿ, ನಾನು ಏಜ್ ಹೆಚ್ಚಿಗೆ ಮಾಡ್ಕೊಡ್ತೇನಮ್ಮ ಅಂದು ನಮ್ಗೊಂದು ಸರ್ ನಾವೇನು ಸರ್ ನಿಮ್ಗೆ ಭರವಸೆ ಬೇಡ ಸರ್, ನಮ್ಗೊಂದು ಲೆಟ್ರ್ ಥರ ಮುಖ ಕೊಡೋದು. ಅವರು ಒಂದು ಲೆಟ್ರ್ ಕೊಟ್ಟರು ಸರ್ ನಮಗೆ. ಇಲ್ಲೇ ಸರ್ ಅವರು ನಮಗೊಂದು ಈ ಥರ ಲೆಟ್ರ್ ಕೊಟ್ಟರು ಸರ್ ನಮಗೆ. ಆಯ್ತಪ್ಪ ನಾನು ಮಾಡ್ಕೊಡ್ತೀನಿ ನಮ್ಮ ಸರ್ಕಾರನೇ. ಸರ್ ಅವ್ರ ಸರ್ಕಾರ ಇದೆ ಸರ್. ಇವಾಗ ನಾವು ಇಷ್ಟು ಕಷ್ಟಗಳು ಸ್ಪಂದನೆ, ಎಷ್ಟು ಜನ ಬಂದೆ ಸರ್ ಸ್ಪಂದನೆಗೆ, ಎಷ್ಟು ಕಷ್ಟ ಪಡೋದು ಸರ್. ನಮಗೆ ಏನು ಸರ್ ಏಜ್ ಹೆಚ್ಚಿಗೆ ಮಾಡ್ಕೊಡ್ಬೇಕು. ಬಂದು ಎಷ್ಟು ದಿನ ಸರ್ ನೀವು ಇಲ್ಲಿಗೆ? ಒಂದು 15 ದಿನ ಸರ್ ಬಂದು. ದಯವಿಟ್ಟು ಸರ್ ನಾನು ಏನು ಹೇಳ್ಕೊಡ್ತೀನಿ, ದಯವಿಟ್ಟು ಸರ್ ಮಾಡಿಕೊಡ್ತೀನಿ. ಇದೊಂದೇ ಸರ್ ಏನು ಹೋಮ್ ಮಿನಿಸ್ಟರ್ ಸರ್ ನಾನು ಎಷ್ಟು ಸಲ ಕಾಲ್ ಬಿದ್ದೆ ಸರ್ ಗೊತ್ತಾ. ಎಲ್ಲ ಮುಗಿದ್ರೆ ಸರ್ ಮಾಡ್ತೀನಿ ಅಂತಾರೆ ಸರ್ ಅಷ್ಟೇ. ದಯವಿಟ್ಟು ಸರ್ ಇನ್ನೊಂದು ವಾರದೊಳಗೆ ನಮ್ಗೆ ಗೆಜೆಟ್ ಹೊಡಿಸಿ ನಮ್ಗೆ ಏಜ್ ಹೆಚ್ಚಿಗೆ ಮಾಡ್ಕೊಡ್ಸಿ ತುಂಬ ಚೆನ್ನಾಗಿತ್ತು ಸರ್. ಪ್ಲೀಸ್ ಸರ್ ನಿಮ್ಮ ಮುಖಾಂತರ ಹೇಳ್ಕೊಡೋದ್ರೆ ಇಷ್ಟೇ ಸರ್. ದಯವಿಟ್ಟು ಪೊಲೀಸ್ ವೈಮತ್ತರ ಹೆಚ್ಚಿಗೆ ಮಾಡಿ ಸರ್. ಬಡ ವಿದ್ಯಾರ್ಥಿಗೆ ಆಶೆ ದಾರಿ ದೀಪವಾಗಿ ಸರ್. ದಯವಿಟ್ಟು ಇದೊಂದೇ ಹೇಳ್ಕೊಡೋದು ಸರ್. ದಯವಿಟ್ಟು ಇದನ್ನ ಬಿಟ್ಟು ಮತ್ತೇನು ಕೇಳೋದು ಸರ್. ಇದೊಂದು ಮಾಡಿಕೊಟ್ರೆ ನಾವು ಖುಷಿಯಿಂದಾನೇ ಮನೆಗೆ ಹೋಗ್ತೇವೆ ಸರ್. ಇವಾಗ ಏನು ಹೇಳ್ಬೇಕು, ಮನೆಗೆ ಹೋದ್ರೆ ಏನು ಆಯ್ತು ಅಂತ ಹೇಳಿದ್ರೆ ಏನು ಹೇಳ್ಬೇಕಾ? ಇವಾಗ ಇವ್ರು ಹೇಳಿದೆ ಸರ್ ಖುಷಿಯಿಂದ ಹೋಗ್ತೀವಿ ಸರ್. ದಯವಿಟ್ಟು ಇದೊಂದು ನಮ್ಗೆ ಮಾಡಿಕೊಡ್ಬೇಕು ಸರ್ ಅಂತ ಹೇಳ್ಕೊಡ್ತೇವೆ ಸರ್. ದಯವಿಟ್ಟು ಇದೊಂದು ಹೇಳ್ಕೊಡೋದು ನಾನು ಇದೊಂದೇ ಸರ್ ನಾನು ಹೇಳೋದು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.